ನಮಸ್ತೆ ಸ್ನೇಹಿತರೆ, ದಿನಾಂಕ 29/9/2024 ಭಾನುವಾರದಂದು ನಡೆದಂತಹ ಕಡ್ಡಾಯ ಕನ್ನಡ ಪರೀಕ್ಷೆ ವಿಲೇಜ್ ಅಕೌಂಟೆಂಟ್ ಮತ್ತು GTCC ಎಕ್ಸಾಮ್ಗಳಿಗೆ ನಡೆದಂತಹ ಕಡ್ಡಾಯ ಕನ್ನಡ ಪರೀಕ್ಷೆಯ ಕೀ ಉತ್ತರಗಳನ್ನು KEA ಅಫಿಷಿಯಲ್ ಆಗಿ ಪ್ರಕಟಿಸಿದೆ. ಅದರ ಅಫಿಷಿಯಲ್ ಕೀ ಉತ್ತರಗಳನ್ನು ನಾವು ಈ ದಿನ ನೋಡೋಣ. ಇದು C1 ವರ್ಷನ್ ಕೋಡ್ ಅಫಿಷಿಯಲ್ ಉತ್ತರಗಳು. 1ನೇ ಪ್ರಶ್ನೆ, ಈ ಕೆಳಗಿನ ಪದಗಳ ಗುಂಪುಗಳಲ್ಲಿ ಗುಂಪಿಗೆ ಸೇರದ ಪದಗಳು ಯಾವುದು? ಸರಿಯಾದ ಉತ್ತರ ಆಪ್ಷನ್ 4, ಅಜ್ಜ, ಅಕ್ಕಿ, ತಿಳಿ, ನಿದ್ದೆ. ಇದು ಗುಂಪಿಗೆ ಸೇರದ ಪದ. 2ನೇ ಪ್ರಶ್ನೆ, ಕುಲಾಲ ಚಕ್ರ ಎಂಬ ಪದದ ಅರ್ಥವೇನು? ಮಡಕೆ ಮಾಡಲು ಕುಂಬಾರನು ಬಳಸುವ ಸಾಧನ. ಆಪ್ಷನ್ 1. 3ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಜೋಗದ ಸಿರಿ ಬೆಳಕಿನಲ್ಲಿ ಆ ಥರ. ಸರಿಯಾದ ಆಪ್ಷನ್ 3, 3, 1, 4, 2. ಅಂದರೆ ಜೋಗದ ಸಿರಿ ಬೆಳಕಿನಲ್ಲಿ ಇದು KS ನಿಸಾರ್ ಅಹಮದ್ ಅವರು ಬರೆದಿದ್ದಾರೆ. ಮೂಡಲ ಮನೆಯ ಮುತ್ತಿನ ನೀರಿನ ಇದನ್ನು ದ.ರಾ ಬೇಂದ್ರೆ ಅವರು ಬರೆದಿದ್ದಾರೆ. ಆನಂದಮಯ ಈ ಜಗಹೃದಯ ಇದನ್ನು ಕುವೆಂಪು ಅವರು ಬರೆದಿದ್ದಾರೆ. ಹಚ್ಚೇವು ಕನ್ನಡದ ದ್ವೀಪ ಇದನ್ನು DS ಕರ್ಕಿ ಅವರು ಬರೆದಿದ್ದಾರೆ. 4ನೇ ಪ್ರಶ್ನೆ, KP ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡನ ಆನೆ ಎಂಬುದು ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ? ಸರಿಯಾದ ಉತ್ತರ ಆಪ್ಷನ್ C, ನೀಳ್ಗತೆ. 5ನೇ ಪ್ರಶ್ನೆ, ಕನ್ನಡದಲ್ಲಿ ಮೊಟ್ಟಮೊದಲ ಬಾರಿಗೆ ಉದ್ದಂಡ ಷಟ್ಪದಿ ಬಳಸಿ ರಚನೆಯಾದ ಕೃತಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ 4, ವೀರೇಶ ಚರಿತೆ. 6ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3. ಅಂದರೆ ಆಸ್ತೆ ಅಂದರೆ ಶ್ರದ್ಧೆ. ಉತ್ಕರ್ಷ ಏಳಿಗೆ. ಅಗ್ರಣಿ ಮುಂದಾಳು. ಇಶುದಿ ಬತ್ತಳಿಕೆ. 7ನೇ ಪ್ರಶ್ನೆ ಕೂಡ ಹೊಂದಿಸಿ ಬರೆಯಿರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4. ಉಡುಗಿಸು ತಗ್ಗಿಸು. ಕಸಾಯಿ ಕಟುಕ. ಕಳಭ ಆನೆಯ ಮರಿ. ಕಪೋತ ಪಾರಿವಾಳ. 8ನೇ ಪ್ರಶ್ನೆ, ವಿರುದ್ಧ ಪದ ಅಲ್ಲವಾಗಿರುವುದನ್ನು ಗುರುತಿಸಿ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಸಂಧ್ಯಾ ಸಂಜೆ. ಇದು ವಿರುದ್ಧ ಪದ ಅಲ್ಲ. ಕ್ಷಯ ವೃದ್ಧಿ. ವೃಷ್ಟಿ ಸಮಷ್ಟಿ. ಶಾಖ ಶೀತ. ಈ 3 ಕೂಡ ವಿರುದ್ಧ ಪದಗಳು. 9ನೇ ಪ್ರಶ್ನೆ ನೋಡಿ, ಇಲ್ಲಿ ತತ್ಸಮ ತದ್ಭವಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2. ಕಾವ್ಯ ಕಬ್ಜ. ಗೋಷ್ಠಿ ಗೊಟ್ಟೆ. ಛತ್ರಿಕಾ ಸತ್ತಿಗೆ. ತಟ ದಡ. ಮುಂದಿನ ಪ್ರಶ್ನೆ, ಮನೆಯ ತನಕ ಎನ್ನುವುದು ಸರಿಯಾದ ಉತ್ತರ ಆಪ್ಷನ್ 2, ಸಮಾನ್ಯಾವ್ಯಯ. 11ನೇ ಪ್ರಶ್ನೆ, ಇದು ಕೃದಂತ ಭಾವನಾಮಕ್ಕೆ ಉದಾಹರಣೆ. ಸರಿಯಾದ ಉತ್ತರ ನೋಟ. ನೋಡಿ 12ನೇ ಪ್ರಶ್ನೆ, ಈ ಮುಂದಿನ ವಾಕ್ಯವನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ವಾಕ್ಯ ರಚಿಸಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, BADC. ಅಂದರೆ ನನಗೆ ಬಿಸಿ ರಕ್ತದ 100 ಯುವಕರನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ತಂದು ಕೊಡುತ್ತೇನೆ. 13ನೇ ಪ್ರಶ್ನೆ, ಪಾಲಿಗೆ ಬಂದದ್ದು ಪಂಚಾಮೃತ. ಈ ವಾಕ್ಯ ಸೂಚಿಸುವ ಭಾವವನ್ನು ಗುರುತಿಸಿ. ಸರಿಯಾದ ಉತ್ತರ ಆಪ್ಷನ್ 3, ದೊರೆತದ್ದರಲ್ಲಿಯೇ ಸಂತೃಪ್ತರಾಗಬೇಕು. 14ನೇ ಪ್ರಶ್ನೆ, ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದದ ಮುಂದೆ ಯಾವ ಲೇಖನ ಚಿಹ್ನೆಗಳನ್ನು ಬಳಸಬೇಕಾಗಿದೆ? ಸರಿಯಾದ ಉತ್ತರ ಮಾತನಾಡಿದ್ದೀರಿ ಹತ್ರ ಅರ್ಧ ವಿರಾಮ ಚಿಹ್ನೆಯನ್ನು ಬಳಸಬೇಕಿತ್ತು. ಕೆಲಸ ಮಾಡಿದ್ದೀರಿ ಅನ್ನೋ ಹತ್ರ ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸಬೇಕು. ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ. 15ಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, 5, 9, 8, 6, 7. 16ನೇ ಪ್ರಶ್ನೆ, ತ ತ ದ ದ ನ ಈ ಅಕ್ಷರಗಳ ಸಾಲಿಗೆ ಹೊಂದಿಕೆಯಾಗುವ ಅಕ್ಷರ ಯಾವುದು? ಸರಿಯಾದ ಉತ್ತರ ಆಪ್ಷನ್ 3, B ಮತ್ತು D. ಅಂದರೆ ಲ ಮತ್ತು ಸ ಅಂತ. ತತ್ತ ದ ದ ನ ಈ ಅಕ್ಷರಗಳ ಸಾಲಿಗೆ ಹೊಂದಿಕೆಯುವುದು ರ ಮತ್ತು ಸ. 17ನೇ ಪ್ರಶ್ನೆ, ಈ ಮುಂದಿನ ವಾಕ್ಯದಲ್ಲಿ ಸರಿಯಾದ ಲೇಖನ ಚಿಹ್ನೆಗಳು ಬಳಕೆಯಾಗಿರುವುದನ್ನು ಗುರುತಿಸಿ.
ಇದಕ್ಕೆ ಅಫಿಷಿಯಲ್ ಕೀ ಆನ್ಸರಲ್ಲಿ ಸರಿಯಾದ ಉತ್ತರ 2 ಅಂತ ಹೇಳಿದ್ದಾರೆ. ನೋಡಿ, ಸಂದರ್ಶನದಲ್ಲಿ ಅಧಿಕಾರಿಗಳು ನಿನಗೆ ಓದು ಬರೆಯುವುದಲ್ಲದೆ ಬೇರೆ ಯಾವ ಹಾಬಿ ಇದೆ, ಯಾವ ಹಾಬಿ ಇದೆ ಇಲ್ಲಿ ಕ್ವಶನ್ ಮಾರ್ಕ್ ಎಂದಾಗ ಸೈಕಲ್ ಸವಾರಿ ಎಂದವಳು ಅಲ್ಲಿದ್ದ ಸೈಕಲನ್ನು ಏರಿ ಒಂದು ಸುತ್ತು ಬಂದಳು. ಇಲ್ಲಿ ಫುಲ್ ಸ್ಟಾಪ್. ಇದು ಸರಿಯಾದ ಉತ್ತರ ಆಪ್ಷನ್ 2. 18ನೇ ಪ್ರಶ್ನೆ, ಇದಕ್ಕೆ ಸರಿಯಾದ ಉತ್ತರ 3 ಅಂತ ಅಫಿಷಿಯಲ್ ಕೀ ಆನ್ಸರ್ ಹೇಳಿದ್ದಾರೆ. ನೋಡಿ, ಏನು ಸರಿಯಾದ ಉತ್ತರ ಅಂದರೆ ರಚನಾತ್ಮಕವಾಗಿ ಯೋಚಿಸಿ ಕಷ್ಟಪಟ್ಟು ದುಡಿದರೆ, ರಚನಾತ್ಮಕವಾಗಿ ಯೋಚಿಸಿ ಕಷ್ಟಪಟ್ಟು ದುಡಿದರೆ ಎಲ್ಲವೂ ಖಂಡಿತ ಸಾಧ್ಯವಾಗುತ್ತದೆ. ಸೊ ಆಪ್ಷನ್ 3 ಸರಿಯಾದ ಉತ್ತರ. ನೋಡಿ, 19ನೇ ಪ್ರಶ್ನೆ, ಪದಗಳ ಅರ್ಥಗಳನ್ನು ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ 4 ಅಂತ ಹೇಳಿದ್ದಾರೆ. ನೋಡಿ, ಆನ್ಸರ್ ಓ ಎಂದರೆ ಏನು ಅರ್ಥ? ಓ ಅಂದರೆ ಒಯ್ ಅದು ಓ ಅಲ್ಲ, ಒಯ್ ಅದು. ಒಯ್ ಅಂದರೆ ಸಾಗಿಸು, ಒಯ್ಯುವುದು, ಸಾಗಿಸುವುದು. ಒಕ್ಕಲಿಕ್ಕು ಅಂದರೆ ಕೊಲ್ಲು, ಅವನನ್ನು ಒಕ್ಕಲಿಕ್ಕು, ಅವನನ್ನು ಕೊಲ್ಲು. ಒಸೆ ಅಂದರೆ ಪ್ರೀತಿ ಅಂತ, ಒಸೆ. ಓವು ಅಂದರೆ ಸಂರಕ್ಷಿಸುವಂತ. ನೆಕ್ಸ್ಟ್ ನೋಡಿ, ಅನ್ವರ್ಥನಾಮ, ಗುಣವಾಚಕ, ಪ್ರಕಾರವಾಚಕ, ಕೃದಂತನಾಮ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3. ನೋಡಿ, ಅನ್ವರ್ಥನಾಮ ವ್ಯಾಪಾರಿ ಎನ್ನುವುದು ಅನ್ವರ್ಥನಾಮ, ಗುಣವಾಚಕ ಹೊಸ ಬಟ್ಟೆ ಅನ್ನೋದು ಗುಣವಾಚಕ, ಪ್ರಕಾರವಾಚಕ ಅಂಥದ್ದು ಎನ್ನುವುದು ಪ್ರಕಾರವಾಚಕ, ಕೃದಂತ ಭಾವನಾಮ ನೋಟ ಎನ್ನುವುದು ಕೃದಂತ ಭಾವನಾಮ. ಆಪ್ಷನ್ 3 ಸರಿಯಾದ ಉತ್ತರ. 21ನೇ ಪ್ರಶ್ನೆ, ಇಲ್ಲಿ ಉತ್ತರ ಆಪ್ಷನ್ 2. ನೋಡಿ, ನಿತ್ಯ ನಪುಂಸಕಲಿಂಗ ದಂಡು ಬಂದಿತು ಎಂಬುದು ನಿತ್ಯ ನಪುಂಸಕಲಿಂಗ. ವಾಚ್ಯಲಿಂಗ ನೀನು ತಾಯಿ ಎನ್ನುವುದು ವಾಚ್ಯಲಿಂಗ. ಶ್ರೀ ನಪುಂಸಕಲಿಂಗ ದೇವತೆ ಒಲಿಯಿತು ಎಂಬುದು ಶ್ರೀ ನಪುಂಸಕಲಿಂಗ. ಪುನ್ನಪುಂಸಕಲಿಂಗ ಪುನ್ನಪುಂಸಕಲಿಂಗ. ಚಂದ್ರೋದಯವಾಯಿತು ಎಂಬುದು ಪುನ್ನಪುಂಸಕಲಿಂಗ. ನೋಡಿ, 22ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಗಳು ಪ್ರತ್ಯಯವು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗಗಳಲ್ಲಿ ಕೆಲವು ಕಡೆ ಬರುತ್ತದೆ. ಹೇಳಿಕೆ 6 ಗಳು ಪ್ರತ್ಯಯಗಳು ಸ್ತ್ರೀಲಿಂಗದ ಬಹುವಚನ ರೂಪದಲ್ಲಿ ಬರುತ್ತವೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಹೇಳಿಕೆ 2 ಮಾತ್ರ ತಪ್ಪು. ಈ ಹೇಳಿಕೆ ತಪ್ಪು. ಹಾಗಾಗಿ ಸರಿಯಾದ ಹೇಳಿಕೆ ಯಾವುದು? ಹೇಳಿಕೆ 1 ಮಾತ್ರ. ಯಾವುದು? ಗಳು ಪ್ರತ್ಯಯವು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗಗಳಲ್ಲಿ ಕೆಲವು ಕಡೆ ಬರುತ್ತದೆ. ಇದು ಸರಿಯಾಗಿದೆ. 2ನೇದು ತಪ್ಪಾಗಿದೆ. ನೋಡಿ, 23ನೇ ಪ್ರಶ್ನೆ, ಸಕಲೈಶ್ವರ್ಯ ಇದು ಯಾವ ಸಂಧಿಗೆ ಉದಾಹರಣೆ? ಸರಿಯಾದ ಉತ್ತರ ವೃದ್ಧಿ ಸಂಧಿ, ಆಪ್ಷನ್ 2. 24ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಅನ್ಯ ಪುರುಷವಾಚಕ ಪ್ರತ್ಯಯ ಅಲ್ಲದಿರುವ ಪದ ಯಾವುದು? ಸರಿಯಾದ ಉತ್ತರ ನೀನು. ಇದು ಅನ್ಯ ಪುರುಷವಾಚಕ ಪ್ರತ್ಯಯ ಅಲ್ಲ. ಅವನು, ಅವಳು, ಅವರು ಇವೆಲ್ಲವೂ ಕೂಡ ಅನ್ಯ ಪುರುಷವಾಚಕ ಪ್ರತ್ಯಯಗಳು. 25ನೇ ಪ್ರಶ್ನೆ, ಮುಂದಿನವುಗಳಲ್ಲಿ ಯಾವುದು ಸಂಭಾವನಾರ್ಥಕ ಕ್ರಿಯಾಪದವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ 4 ಬಂದಾನು. 26ನೇ ಪ್ರಶ್ನೆ, ಆಪದ್ಧರ್ಮ ಇದನ್ನು ಬಿಡಿಸಿ ಬರೆಯಿರಿ. ಸರಿಯಾದ ಉತ್ತರ ಆಪ್ಷನ್ 1 ಆಪತ್ ಪ್ಲಸ್ ಧರ್ಮ ಆಪದ್ಧರ್ಮ. 27ನೇ ಪ್ರಶ್ನೆ, ಪಯಶ್ಶಯನ ಪದವನ್ನು ಬಿಡಿಸಿ ಬರೆಯಿರಿ. ಸರಿಯಾದ ಉತ್ತರ ಆಪ್ಷನ್ 2 ಪಯಸ್ ಪ್ಲಸ್ ಶಯನ ಪಯಶ್ಶಯನ. 28ನೇ ಪ್ರಶ್ನೆ, ಉಡಾಯಿಸಿ ಪದವು ಧಾತುವಿನ ಯಾವ ರೂಪವಾಗಿದೆ? ಸರಿಯಾದ ಉತ್ತರ ಆಪ್ಷನ್ 1 ಸಾಧಿತ ಧಾತು. ಉಡಾಯಿಸು ಪದವು ಸಾಧಿತ ಧಾತು. 29ನೇ ಪ್ರಶ್ನೆ, ಮೊದಲೆರಡು ಪದಗಳಿಗೆ ಸಂಬಂಧವಿರುವಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ರೂಪವನ್ನು ಬರೆಯಿರಿ. ವಿಘಟಿಕ ವಿಗಳಿಗೆ, ಉದ್ಘೋಷಣೆ ಉಗ್ಗಡಣೆ. ಆಪ್ಷನ್ 1 ಸರಿಯಾದ ಉತ್ತರ. 30ನೇ ಪ್ರಶ್ನೆ, ಸಾಬೂನು, ಪಾದ್ರಿ, ಮೇಜು ಈ ಪದಗಳು ಯಾವ ಭಾಷೆಯಿಂದ ಬಂದು ಕನ್ನಡದಲ್ಲಿ ಬಳಕೆಯಲ್ಲಿವೆ? ಸರಿಯಾದ ಉತ್ತರ ಪೋರ್ಚುಗೀಸ್. ಸಾಬೂನು, ಪಾದ್ರಿ, ಮೇಜು ಇವೆಲ್ಲ ಪೋರ್ಚುಗೀಸ್ ಪದಗಳು. 31ನೇ ಪ್ರಶ್ನೆ, ರಾಮನು ಹಳೆಯ ಮನೆಯಲ್ಲಿ ವಾಸಿಸುತ್ತಾನೆ. ಅಡಿಗೆರೆ ಎಳೆದ ಪದವು ಯಾವ ವಿಧದ ನಾಮಪದ? ಅಂದರೆ ಅದು ಆಪ್ಷನ್ ಡಿ 4
ಗುಣವಾಚಕ. ಹಳೆಯ ಎಂಬುದು ಗುಣವಾಚಕ. 32ನೇ ಪ್ರಶ್ನೆ. ಹೇಳಿಕೆ. ಅಚ್ಚಗನ್ನಡದಲ್ಲಿ ವಿಸರ್ಗವಿರುವ ಪದಗಳಿಲ್ಲ. ಸಮರ್ಥನೆ. ಬೇರೆ ಭಾಷೆಗಳಿಂದ ಸ್ವೀಕರಿಸಿದ ಪದಗಳಲ್ಲಿ ವಿಸರ್ಗದ ಬಳಕೆ ಇದೆ. ನೋಡಿ, ಆಪ್ಷನ್ 1 ಸರಿಯಾದ ಉತ್ತರ. ಹೇಳಿಕೆಯೂ ಸರಿ, ಸಮರ್ಥನೆಯೂ ಸರಿ. ಏಕೆಂದರೆ ಅಚ್ಚಗನ್ನಡದಲ್ಲಿ ವಿಸರ್ಗವಿರುವ ಪದಗಳಿಲ್ಲ, ಜೊತೆಗೆ ಬೇರೆ ಭಾಷೆಗಳಿಂದ ಸ್ವೀಕರಿಸಿದ ಪದಗಳಲ್ಲಿ ವಿಸರ್ಗಗಳ ಬಳಕೆ ಇದೆ. ಆಪ್ಷನ್ 1 ಸರಿಯಾದ ಉತ್ತರ. 33ನೇ ಪ್ರಶ್ನೆ. ಮಾರಿ ಗೌತಣವಾಯಿತು ನಾಳಿನ ಭಾರತವು. ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು? ಮಾರಿ ಗೌತಣವಾಯಿತು ನಾಳಿನ ಭಾರತವು, ಇದು ರೂಪಕಾಲಂಕಾರ. ಆಪ್ಷನ್ ಬಿ. 34ನೇ ಪ್ರಶ್ನೆ. ನೋಡಿ, 34ನೇ ಪ್ರಶ್ನೆಗೆ ಸರಿಯಾದ ಆಪ್ಷನ್ ಡಿ. ಏನು ಅಂತ ನೋಡಿ. ಶ್ರೀರಾಮನ ಅಶ್ವಮೇಧಯಾಗದ ಕುದುರೆಯು ವಾಲ್ಮೀಕಿಗಳ ಪುಣ್ಯಾಶ್ರಮದ ಉಪವನವನ್ನು ಹೊಕ್ಕಿತು. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ 35ನೇ ಪ್ರಶ್ನೆ ಕೇಳಿದರೆ, ಕೆಳಗಿನವುಗಳಲ್ಲಿ ಅರ್ಥವತ್ತಾದ ವಾಕ್ಯ ಸಂಯೋಜನೆ ಗುರುತಿಸಿ. ಅರ್ಥವಾಗಿರುವುದು ಯಾವುದು? ಆಪ್ಷನ್ ಸಿ ಅಂತ ಹೇಳಿದ್ದಾರೆ ಫೈನಲ್ ಕೀ ಆನ್ಸರಲ್ಲಿ. ಹೀಗೆ ಯುದ್ಧ ಮುಂದುವರಿಯುತ್ತಿದ್ದರೆ ಜಗತ್ತು ಒಂದು ದಿನ ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತೆ. ಆಪ್ಷನ್ 3 ಸರಿಯಾದ ಉತ್ತರ. 36ನೇ ಪ್ರಶ್ನೆಗೆ ಸರಿಯಾದ ಉತ್ತರ 603857. 37ನೇ ಪ್ರಶ್ನೆ ನೋಡಿ, ಸರಿಯಾದ ಉತ್ತರ ಆಪ್ಷನ್ 2. ಆಹಾ, ಇಲ್ಲಿ ಆಶ್ಚರ್ಯ ಸೂಚಕ ಚಿಹ್ನೆ. ಸೂರ್ಯನಿಗೂ ಗ್ರಹಣವೇ? ಇದು ಆಶ್ಚರ್ಯ. ಸೂರ್ಯನಿಗೂ ಗ್ರಹಣವೇ? ಇದು ಆಶ್ಚರ್ಯ. ಹಾಗಾಗಿ 2 ಆಶ್ಚರ್ಯ ಸೂಚಕ. ಆಪ್ಷನ್ 2 ಸರಿಯಾದ ಉತ್ತರ. 38ನೇ ಪ್ರಶ್ನೆ. ಈ ಕೆಳಗಿನ ಗಾದೆ ಮಾತನ್ನು ಪೂರ್ಣಗೊಳಿಸಿರಿ. ಸಂತೆಯ ಹೊತ್ತಿಗೆ 3 ಮೊಳ ನೇಯ್ದರಂತೆ. ಆಪ್ಷನ್ 2 ಸರಿಯಾದ ಉತ್ತರ. 39ನೇ ಪ್ರಶ್ನೆ. ಪ್ರಧಾನ ವಾಕ್ಯದಲ್ಲಿಯ ಅನೇಕ ಉಪವಾಕ್ಯಗಳ ಅಂತ್ಯದಲ್ಲಿ ಮಾತ್ರ ಬರುವ ಲೇಖನ ಚಿಹ್ನೆ ಯಾವುದು? ಪ್ರಧಾನ ವಾಕ್ಯದಲ್ಲಿಯ ಅನೇಕ ಉಪವಾಕ್ಯಗಳ ಅಂತ್ಯದಲ್ಲಿ ಬರುವ ಲೇಖನ ಚಿಹ್ನೆ ಅರ್ಧ ವಿರಾಮ. ಆಪ್ಷನ್ 2 ಸರಿಯಾದ ಉತ್ತರ. ಹಾವೂರಿನಿಂದ ಇದು ಯಾವ ಸಂಧಿ? ಹಾವೂರಿನಿಂದ ಇದು ವಕಾರಾಗಮ ಸಂಧಿ. ಆಪ್ಷನ್ 1 ಸರಿಯಾದ ಉತ್ತರ. 41ನೇ ಪ್ರಶ್ನೆ ನೋಡಿ, ಹುಡುಗ ಎನ್ನುವುದು ರೂಢನಾಮ. ಹಾಗಾದರೆ ಹಾವಾಡಿಗ ಎನ್ನುವುದು ಯಾವ ನಾಮ? ಸರಿಯಾದ ಉತ್ತರ ಆಪ್ಷನ್ 1 ಅನ್ವರ್ಥ ನಾಮ. ನೋಡಿ, ಎಳೆಗರು ಈ ಸಂಧಿ ಪದವನ್ನು ಬಿಡಿಸಿ ಬರೆಯಿರಿ. ಆಪ್ಷನ್ 3 ಸರಿಯಾದ. ಎಳೆ ಪ್ಲಸ್ ಕರು ಎಳೆಗರು. 43ನೇ ಪ್ರಶ್ನೆ ನೋಡಿ, ಕೆಳಗಿನವುಗಳಲ್ಲಿ ಸರಿಯಾದ ವಾಕ್ಯ ಸಂಯೋಜನೆಯನ್ನು ಗುರುತಿಸಿರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಅಂತ ಹೇಳಿದ್ದಾರೆ ಕೀ ಆನ್ಸರಲ್ಲಿ. 10ನೇ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣಯುಗ ಎಂದು ಕರೆಯಲಾಗುತ್ತದೆ. ಆಪ್ಷನ್ 3 ಸರಿಯಾದ ಉತ್ತರ. 44ನೇ ಪ್ರಶ್ನೆ. ಮುಂದಿನ ಪದ ಜೋಡಣೆಗಳಲ್ಲಿ ಸರಿ ಹೊಂದದ ಜೋಡಣೆಯನ್ನು ಗುರುತಿಸಿ. ಸರಿಯಾದ ಉತ್ತರ ರಿಸಿ ಋಣ, ಇದು ಸರಿ ಹೊಂದೋದಿಲ್ಲ. ನೋಡಿ, ಗ್ರಂಥಿ ಗಂಟು, ಚತುರ್ಥಿ ಚೌತಿ, ಗೂಕ ಗೂಬೆ, ಈ 3 ಕೂಡ ಸರಿ ಹೊಂದುವ ಜೋಡಣೆಗಳು. 45ನೇ ಪ್ರಶ್ನೆ. ಮುಂದಿನ ಹೊಂದಾಣಿಕೆಗಳಲ್ಲಿ ಸರಿಯಾದುದು ಯಾವುದು? ಸರಿಯಾದ ಉತ್ತರ ಕೆಟ್ಟದು ಒಳ್ಳೆಯದು, ಇದು ಗುಣವಾಚಕ. ಆಪ್ಷನ್ 4 ಸರಿಯಾದ ಉತ್ತರ. ಕೆಟ್ಟದು ಒಳ್ಳೆಯದು, ಇದು ಗುಣವಾಚಕ. ನೋಡಿ, ತತ್ಸಮ ತದ್ಭವಗಳನ್ನು ಹೊಂದಿಸಿ ಬರೆಯ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಪುಸ್ತಕ ಅಂದರೆ ಹೊತ್ತಗೆ. ಸಂಸ್ಕೃತ ಸಕ್ಕದ. ಕರ್ತೃ ಕರ್ತಾರ. ದೀಪಿಕಾ ದೀವಿಗೆ. ಆಪ್ಷನ್ 1 ಸರಿಯಾದ ಉತ್ತರ. ನೋಡಿ, ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಅಂತ ಹೇಳಿದರೆ 47ನೇ ಪ್ರಶ್ನೆಯಲ್ಲಿ. ಅದಕ್ಕೆ ಎ ಮಾತ್ರ ಸರಿ. ಅಂದರೆ ರಕ್ಷೆ ಶಿಕ್ಷೆ ಇದು ಗುಂಪಿಗೆ ಸೇರಲ್ಲ. ಪಂಡಿತ ಪಾಮರ, ಕೊನರು ಕಮರು, ತೆಗಳಿಕೆ ಬಿಕ್ಕಳಿಕೆ ಇವು ಸರಿಯಾಗಿವೆ. ರಕ್ಷೆ ಶಿಕ್ಷೆ ಇದು ಗುಂಪಿಗೆ ಸೇರಿದ ಪದ. 48ನೇ ಪ್ರಶ್ನೆ. ಅಕ್ಷರವನ್ನು ವರ್ಣ ಎಂದು ಮೊದಲು ಕರೆದವರು ಯಾರು? ಕೀ ಆನ್ಸರಲ್ಲಿ ಕೆ.ಸಿ. ರಾಜ ಅಂತ ಆನ್ಸರ್ ಕೊಟ್ಟಿದ್ದಾರೆ KEA ಅಫಿಷಿಯಲ್ ಕೀ ಆನ್ಸರಲ್ಲಿ. ನೋಡಿ, 49ನೇ ಪ್ರಶ್ನೆ. ಐ ಔ ವರ್ಣಮಾಲೆಯಲ್ಲಿ ಈ ಅಕ್ಷರಗಳು ಯಾವ ಗುಂಪಿಗೆ ಸೇರುತ್ತವೆ? ಐ ಔ ಇವು ಆಪ್ಷನ್ 2 ಸಂಧ್ಯಾಕ್ಷರಗಳು. 50ನೇ ಪ್ರಶ್ನೆ.
ಈ ಕೆಳಗಿನ ಪದಗಳಲ್ಲಿ ಯಾವುದು ಸಜಾತಿಯ ಒತ್ತಕ್ಷರ? ಸರಿಯಾದ ಉತ್ತರ ಆಪ್ಷನ್ 3 ಅಕ್ಕ. 51ನೇ ಪ್ರಶ್ನೆ, ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳು ಯಾವುವು? ವ್ಯಂಜನಗಳಿಗೆ ಸ್ವರಗಳು ಸೇರಿದರೆ ಗುಣಿತಾಕ್ಷರಗಳು ಆಗ್ತವೆ. ಆಪ್ಷನ್ ಸಿ ಸರಿಯಾದ ಉತ್ತರ. 52ನೇ ಪ್ರಶ್ನೆ, ಶೇಷ ಪದದ ವಿರುದ್ಧಾರ್ಥಕ ಶಬ್ದ ಯಾವುದು? ಸರಿಯಾದ ಉತ್ತರ ಆಪ್ಷನ್ 4 ನಿಶ್ಶೇಷ. 53ನೇ ಪ್ರಶ್ನೆ, ಆರ್ಧ ಪದದ ವಿರುದ್ಧ ಪದ ಯಾವುದು? ಸರಿಯಾದ ಉತ್ತರ ಆಪ್ಷನ್ 2 ಶುಷ್ಕ. 54ನೇ ಪ್ರಶ್ನೆ, ವರ್ತಮಾನ ಕಾಲದಲ್ಲಿ ಧಾತುವಿಗೂ ಅಖ್ಯಾತ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಬರುವ ಕಾಲಸೂಚಕ ಪ್ರತ್ಯಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ 1 ಉತ್ತ. 55ನೇ ಪ್ರಶ್ನೆ, ಈ ಮೇಜಿನ ಮೇಲುಭಾಗ ಕನ್ನಡಿಯಂತೆ ಥಳಥಳಿಸುತ್ತದೆ. ಈ ಥಳಥಳಿಸುತ್ತದೆ ಎಂಬುದು ಸರಿಯಾದ ಆಪ್ಷನ್ 2 ವರ್ತಮಾನ ಕಾಲ. 56ನೇ ಪ್ರಶ್ನೆ, ನೋಡಿ ಈ ಕೆಳಗಿನ ಪದಗಳಲ್ಲಿ ಭಾವನಾಮಕ್ಕೆ ಉದಾಹರಣೆಯಾಗಿರುವ ಪದ ಯಾವುದು? ಸರಿಯಾದ ಉತ್ತರ ಆಪ್ಷನ್ 3 ಪ್ರೀತಿ. ಇದು ಭಾವನಾಮವಾಗಿದೆ. 57ನೇ ಪ್ರಶ್ನೆ, ಉಕ್ಕರಿಸು ಪದದ ಸಮಾನಾರ್ಥಕ ರೂಪ ಯಾವುದು? ಸರಿಯಾದ ಉತ್ತರ ಕುದಿಸು. ಆಪ್ಷನ್ 1 ಕುದಿಸು. 58ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಹೊಂದಾಣಿಕೆಯಾಗದ ಜೋಡಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ 2 ತಾತ್ಪರ್ಯ ತತ್ವ. ಇವು ಹೊಂದಾಣಿಕೆ ಆಗುವುದಿಲ್ಲ. ನಿರ್ವಾಣ ಮೋಕ್ಷ ಸರಿ, ಟಿಸಿಲು ಕೊಂಬೆ ಸರಿ, ಕುಕ್ಕುಟ ಕೋಳಿ ಸರಿಯಾಗಿದೆ. 59ನೇ ಪ್ರಶ್ನೆ, ಈ ಕೆಳಗೆ ನೀಡಿರುವ ಪದಗಳಲ್ಲಿ ಸರಿಯಾದ ಅರ್ಥವುಳ್ಳ ಪದದ ಜೋಡಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ 1 ಬವರ ಜಗಳ. ಬವರ ಅಂದರೆ ಜಗಳ, ಯುದ್ಧ ಎಲ್ಲ ಬರುತ್ತದೆ. 60ನೇ ಪ್ರಶ್ನೆ, ಕನ್ನಡ ನಾಡಿನ ಭೋಜ ವಿಕ್ರಮಾದಿತ್ಯ ಎಂದು ಕರೆಸಿಕೊಂಡವರು ಯಾರು? ಸರಿಯಾದ ಉತ್ತರ ಆಪ್ಷನ್ 4 ಚಿಕ್ಕದೇವರಾಜ ಒಡೆಯರು. 61ನೇ ಪ್ರಶ್ನೆ, ಅಶ್ವಾರೋಹಣ ಈ ಪದದ ಅರ್ಥ ಏನು? ಸರಿಯಾದ ಉತ್ತರ ಕಲ್ಲನ್ನೇರುವುದು. ಆಪ್ಷನ್ 1. 62ನೇ ಪ್ರಶ್ನೆ, ನೋಡಿ ಹೇಳಿಕೆ, ಯತಿ ಎಂದರೆ ವಿರಾಮ. ವಿವರಣೆ, ಲಯದಲ್ಲಿ ಯತಿಯು ಬಿಡುವನ್ನು ಸೂಚಿಸುವುದಿಲ್ಲ. ಸರಿಯಾದ ಉತ್ತರ ಆಪ್ಷನ್ 1 ಹೇಳಿಕೆ ಮಾತ್ರ ಸರಿ. ಯತಿ ಎಂದರೆ ವಿರಾಮ, ಇದು ಮಾತ್ರ ಸರಿಯಾಗಿದೆ. ವಿವರಣೆ ತಪ್ಪು. 63ನೇ ಪ್ರಶ್ನೆ, ನಮ್ಮ ಉಪಾಧ್ಯಾಯರು ಎಂಬುದನ್ನು ವಿಭಕ್ತಿ ಪಲ್ಲಟಗೊಳಿಸಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದದನ್ನು ಗುರುತಿಸಿ. ನಮ್ಮ ಉಪಾಧ್ಯಾಯರು ಇದನ್ನು ವಿಭಕ್ತಿ ಪಲ್ಲಟಗೊಳಿಸಿದರೆ ಸರಿಯಾದ ಉತ್ತರ ಆಪ್ಷನ್ 1 ನಮಗೆ ಉಪಾಧ್ಯಾಯರು. ಆಪ್ಷನ್ 1. 64ನೇ ಪ್ರಶ್ನೆ, ನೋಡಿ ಅಕ್ಕ ಮಹಾದೇವಿ ಮಹೇಶ್ವರ, ಬಸವಣ್ಣ ಚೆನ್ನಮಲ್ಲಿಕಾರ್ಜುನ, ಮಡಿವಾಳ ಮಾಚಿದೇವ ಕಲಿದೇವರ ದೇವ, ಉರಿಲಿಂಗಿ ಪೆದ್ದಿ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಸರಿಯಾಗಿರೋದು ಆಪ್ಷನ್ ಸಿ ಮತ್ತು ಡಿ ಅಂತ. ನೋಡು ಆಪ್ಷನ್ 3 ಸರಿಯಾದ ಉತ್ತರ. ಅಂದರೆ ಮಡಿವಾಳ ಮಾಚಿದೇವ ದೇವ, ಮಡಿವಾಳ ಮಾಚಿದೇವ ಕಲಿದೇವರ ದೇವ ಅಂಕಿತ ನಾಮ, ಉರಿಲಿಂಗಿ ಪೆದ್ದಿ ಇವರ ಅಂಕಿತ ನಾಮ ಉರಿಲಿಂಗಿ ಪೆದ್ದಿ ಪ್ರಿಯ ವಿಶ್ವೇಶ್ವರ. 65ನೇ ಪ್ರಶ್ನೆ, ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ 4 ಜಾತ್ಯತೀತ. ಜಾತ್ಯತೀತ. 66ನೇ ಪ್ರಶ್ನೆ, ದಿಕ್ ಪ್ಲಸ್ ದೇಶ ಈ ಪದಗಳನ್ನು ಕೂಡಿಸಿ ಬರೆದಾಗ ಒದಗುವ ಸರಿಯಾದ ರೂಪ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ 2 ದಿಗ್ದೇಶ. ದಿಕ್ ಪ್ಲಸ್ ದೇಶ ದಿಗ್ದೇಶ. 67ನೇ ಪ್ರಶ್ನೆ, ಉದಕ ಜಲ ತೋಯ ಸಲಿಲ ಅಂಬು ಪದಗಳ ಸಮಾನಾರ್ಥಕ ಪದ ಯಾವುದು? ಉದಕ ಅಂದರೆ ನೀರು, ಜಲ ಅಂದರೆ ನೀರು ಅಂತ ಗೊತ್ತು ನಿಮಗೆ. ಸೊ ಆಪ್ಷನ್ 3 ನೀರು ಸರಿಯಾದ ಉತ್ತರ. 68ನೇ ಪ್ರಶ್ನೆ, ಕನ್ನಡ ಕಾದಂಬರಿಯ ಪಿತಾಮಹ ಯಾರು? ಸರಿಯಾದ ಉತ್ತರ ಆಪ್ಷನ್ 1 ಗಳಗನಾಥ. 69ನೇ ಪ್ರಶ್ನೆ, ಈ ಮುಂದಿನ ಕವಿ ಕೃತಿಗಳಲ್ಲಿ ಸರಿಯಾದ ಆಯ್ಕೆ ಯಾವುದು? ಸರಿಯಾದ ಆಪ್ಷನ್ 1 ದ ರಾ ಬೇಂದ್ರೆಯವರು ನಾದಲೀಲಾ ಕೃತಿಯನ್ನು ರಚಿಸಿದ್ದಾರೆ. ಇದು ಸರಿಯಾಗಿದೆ. 70ನೇ ಪ್ರಶ್ನೆ, ಗುಂಪಿಗೆ ಸೇರಿದ ಪದ ಯಾವುದು? ವೇತ್ರ, ಔಷಧ, ಋಷಿ, ಬೇಸಗೆ. ಇವು 4ರಲ್ಲಿ ಬೇಸಗೆ ಆಪ್ಷನ್ 4 ಗುಂಪಿಗೆ ಸೇರಿದ ಪದವಾಗಿದೆ. 71ನೇ ಪ್ರಶ್ನೆ, ಕಾಂತಾರ ಇದು ಕಾಂತಾರ ಪದದ ಸಮಾನಾರ್ಥಕ ಪದಗಳು ಆಪ್ಷನ್ 1 ಸರಿಯಾದ ಉತ್ತರ ಅಡವಿ, ಅರಣ್ಯ, ವಿಪಿನ, ಕಾಡು ಅಂತ.
72ನೇ ಪ್ರಶ್ನೆ, ಇಷ್ಟು ಎಂಬುದು ಸರಿಯಾದ ಉತ್ತರ ಆಪ್ಷನ್ 2 ಪರಿಮಾಣ ವಾಚಕ. 73ನೇ ಪ್ರಶ್ನೆ, ಜ್ಞಾ ಜ್ಞಾ ನ ನಾಮ ಈ ಅಕ್ಷರಗಳು ಆದೇಶವಾಗಿ ಬಂದರೆ ಈ ಕೆಳಗಿನ ಸಂಧಿಯಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ 1 ಅನುನಾಸಿಕ ಸಂಧಿಯಾಗುತ್ತದೆ. 74ನೇ ಪ್ರಶ್ನೆ, ಆ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂದಿರುಗಿದೆನು. ಈ ವಾಕ್ಯದಲ್ಲಿರುವ ಅವ್ಯಯ ಯಾವುದು? ಅವ್ಯಯ ಕೂಡಲೇ ಎಂಬುದು ಅವ್ಯಯ. ಆಪ್ಷನ್ 2 ಸರಿಯಾದ ಉತ್ತರ. 75ನೇ ಪ್ರಶ್ನೆ, ಕನ್ನಡ ಅಂಕಿಗಳು ಯಾವ ಭಾಷೆಯ ಲಿಪಿ ಮೂಲದಿಂದ ರೂಪ ಪಡೆದಿವೆ? ಸರಿಯಾದ ಉತ್ತರ ಆಪ್ಷನ್ 4 ಬ್ರಾಹ್ಮಿ ಲಿಪಿ. 76ನೇ ಪ್ರಶ್ನೆ, ಅಟ್ಟ ಮೇಲೆ ಒಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು. ಇದು ಯಾವ ಅಲಂಕಾರ? ಸರಿಯಾದ ಉತ್ತರ ಆಪ್ಷನ್ 1 ದೃಷ್ಟಾಂತಾಲಂಕಾರ. ದೃಷ್ಟಾಂತಾಲಂಕಾರ. 77ನೇ ಪ್ರಶ್ನೆ, ಪತರಗುಟ್ಟು ಈ ನುಡಿಗುಟ್ಟಿನ ಅರ್ಥವೇನು? ಪತರಗುಟ್ಟು ಆಗ್ಬಿಟ್ಟವನು ಅಂತಾರೆ. ಆಪ್ಷನ್ 3 ಹೆದರು ಸರಿಯಾದ ಉತ್ತರ. 78ನೇ ಪ್ರಶ್ನೆ, ಭ್ರಷ್ಟಾಚಾರ ನಿಗ್ರಹಣಕ್ಕೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. ಭ್ರಷ್ಟಾಚಾರ ಎಂಬುವ ಸರಿಯಾದ ಪದ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ 1 ಭ್ರಷ್ಟಾಚಾರ. ನೋಡಿ 79ನೇ ಪ್ರಶ್ನೆ, ಕೆಳಗಿನ ಪದದ ಸರಿಯಾದ ರೂಪವನ್ನು ಗುರುತಿಸಿ. ಸರಿಯಾದ ಉತ್ತರ ಆಪ್ಷನ್ 3 ಪಾರಮಾರ್ಥಿಕ. ಪಾರಮಾರ್ಥಿಕ. 80ನೇ ಪ್ರಶ್ನೆ, ಈ ಮುಂದಿನವುಗಳಲ್ಲಿ ಯಾವುದು ಶಬ್ದಾಲಂಕಾರ ಅಲ್ಲ? ನೋಡಿ ಶಬ್ದಾಲಂಕಾರ ವಿಧಗಳು ವೃತ್ಯನುಪಾಸ, ಯಮಕ, ಚೇಕಾನುಪ್ರಾಸ ಇವೆಲ್ಲವೂ ಕೂಡ ಶಬ್ದಾಲಂಕಾರಗಳು. ಶ್ಲೇಷ ಇದು ಅಲ್ಲ. ನೋಡಿ 81ನೇದು ಫಾರೆನ್ಸಿಕ್ ಸೈನ್ಸ್ ಅಂತ ಏನು ಕರಿತೀವಿ ನಾವು ಇಂಗ್ಲೀಷಲ್ಲಿ, ಅದನ್ನು ಕನ್ನಡದಲ್ಲಿ ಏನಂತಾರೆ ಅಂತ. ಸರಿಯಾದ ಉತ್ತರ ಆಪ್ಷನ್ 3 ವಿಧಿವಿಜ್ಞಾನ. ನೋಡಿ ಏಕೈಕ ಊರಲ್ಲಿ, ಏಕೈಕ ಎಂಬುದು ಯಾವ ಸಂಧಿ? ವೃದ್ಧಿ ಸಂಧಿ. ಹಾಗಾದರೆ ಊರಲ್ಲಿ ಎಂಬುದು ಯಾವ ಸಂಧಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ 3 ಲೋಪ ಸಂಧಿ. 83ನೇ ಪ್ರಶ್ನೆ, ಕಳುವ್ಯಾರೆ ಪದದ ಗ್ರಾಂಥಿಕ ರೂಪ ಏನು? ಕಳುವ್ಯಾರೆ ಅವನನ್ನು ಕಳುಹಿದ್ರು ಅಂದರೆ ಕಳುಹಿಸಿದ್ದಾರೆ ಅಂತ. ಆಪ್ಷನ್ 2 ಸರಿಯಾದ ಉತ್ತರ. ಕರ್ಮಣಿ ಪ್ರಯೋಗದಲ್ಲಿ ಕ್ರಿಯಾಪದ ಲಿಂಗ ಯಾವುದು? ಕರ್ಮಣಿ ಆಪ್ಷನ್ 3 ನಪುಂಸಕ ಲಿಂಗ. 85ನೇ ಪ್ರಶ್ನೆ, ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರದಿರುವುದು ಯಾವುದು? ನೀಡಿ, ನಡೆಯಲಿ, ಬನ್ನಿ, ಮಾಡೀರಿ. ಸರಿಯಾದ ಆಪ್ಷನ್ 1 ಮಾಡೀರಿ. 86ನೇ ಪ್ರಶ್ನೆ, ಆನೆಗೆ ಗಜ, ಕರಿ ಸಮಾನಾರ್ಥಕ ಪದಗಳಾದರೆ ಸರ್ಪಕ್ಕೆ ಇರುವ ಸಮಾನಾರ್ಥಕ ಪದಗಳು ಯಾವುದು? ಸರಿಯಾದ ಉತ್ತರ ಆಪ್ಷನ್ 3 ಅಹಿ, ಉರಗ. ನೋಡಿ 87ನೇ ಪ್ರಶ್ನೆ ಏನು ಕೇಳಿದ್ದಾರೆ ನೋಡಿ, ದೊಡ್ಡ ಪ್ರಶ್ನೆ ಇದೆ ಇದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಾತ್ರ ತಪ್ಪು ಅಂತ ಹೇಳಿದ್ದಾರೆ. 4ನೇದು ಆಪ್ಷನ್ ಡಿ ಮಾತ್ರ ತಪ್ಪು ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರನ ನೋಡೋಣ. ಆಪ್ಷನ್ ಎ ಏನು ಹೇಳಿದರೆ ಇದು ಸರಿಯಾಗಿದೆ. ಇದು ಸಂಸ್ಕೃತದಿಂದ ವಿಕಾರ ಹೊಂದದೆ ಕನ್ನಡದಲ್ಲಿ ಬಳಸುವ ಶಬ್ದಗಳು ತತ್ಸಮಗಳು. ಇದು ಸರಿಯಾಗಿದೆ. ಆಪ್ಷನ್ ಬಿ ಸಂಸ್ಕೃತದಿಂದ ನಿಷ್ಪನ್ನವಾದ ಪದಗಳನ್ನು ತದ್ಭವಗಳು ಎನ್ನುತ್ತೇವೆ. ಇದು ಸರಿಯಾಗಿದೆ. ಆಪ್ಷನ್ ಸಿ ಅಲ್ಪ ಸ್ವಲ್ಪ ವ್ಯತ್ಯಾಸದಿಂದ ಕನ್ನಡಕ್ಕೆ ಬಂದ ಶಬ್ದಗಳನ್ನು ಕೇಶಿರಾಜನು ಸಮಸಂಸ್ಕೃತ ಎಂದಿದ್ದಾನೆ. ಇದು ಸರಿಯಾಗಿದೆ. ಆದರೆ ಆಪ್ಷನ್ ಡಿ ಸಂಸ್ಕೃತದಿಂದ ಹೊರತಾಗಿ ಸ್ವೀಕರಿಸಿದ ಶಬ್ದಗಳು ತದ್ಭವಗಳೆನಿಸುತ್ತವೆ. ಇದು ತಪ್ಪಾಗಿದೆ. ನೋಡಿ 88ನೇ ಪ್ರಶ್ನೆ, ಈ ಮುಂದಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಮಾತ್ರ ಸರಿ ಅಂತ ಹೇಳಿದ್ದಾರೆ. 2ನೇದು ಆಪ್ಷನ್ ಬಿ ಮಾತ್ರ ಸರಿ ಅಂತ ಹೇಳಿದ್ದಾರೆ. ಯಾವುದು? ಸಪ್ತಮಿ ವಿಭಕ್ತಿಯು 4 ಪ್ರತ್ಯಯಗಳನ್ನು ಹೊಂದಿದೆ. ಅಲ್ಲಿ, ಅಲಿ, ಒಳು, ಎ ಎಂಬುವ 4 ಪ್ರತ್ಯಯಗಳನ್ನು ಸಪ್ತಮಿ ವಿಭಕ್ತಿ ಹೊಂದಿದೆ ಅಂತ ಹೇಳಿದರೆ ಆಪ್ಷನ್ ಬಿ ಸರಿಯಾದ ಉತ್ತರ. 89ನೇ ಪ್ರಶ್ನೆ, ಅರಿಸಮಾಸ ದೋಷ ಯಾವ ಸಂದರ್ಭದಲ್ಲಿ ಕಂಡುಬರುವುದಿಲ್ಲ? ಸರಿಯಾದ ಉತ್ತರ ಆಪ್ಷನ್ 1 ಬಿರುದಾವಳಿಗಳಲ್ಲಿ, ಕ್ರಿಯಾ ಸಮಾಸ, ಗಮಕ ಸಮಾಸಗಳಲ್ಲಿ ಅರಿಸಮಾಸ ದೋಷ ಕಂಡುಬರುವುದಿಲ್ಲ. ನೋಡಿ 90ನೇ ಪ್ರಶ್ನೆ, ಒಂದು ಸೈಡು
ಹೆಸರುಗಳು ಅವನ್ನೆಲ್ಲ ವಾಕ್ಯದ್ದು ಕೊಟ್ಟಿದ್ದಾರೆ. ಇನ್ನೊಂದು ಸೈಡು ಅದರ ಕಾರಕಾರ್ಥಗಳನ್ನು ಕೊಟ್ಟಿದ್ದಾರೆ, ಪ್ರತ್ಯಯಗಳ ಕಾರಕಾರ್ಥ ಹೊಂದಿಸಿ ಬರೆಯೋಕ್ಕೆ ಹೇಳಿದ್ದಾರೆ. ನೋಡಿ, ಸರಿಯಾದ ಉತ್ತರ ಆಪ್ಷನ್ 4 ಏನು ಅಂದರೆ ಭೀಮನು. ಭೀಮನು ಇದು ಕರ್ತೃರ್ಥ. ಚೆಂಡನ್ನು ಇದು ಕರ್ಮಾರ್ಥ. ತನ್ನ ಇದು ಸಂಬಂಧಾರ್ಥ. ಬಲಗಾಲಿನಿಂದ ಇದು ಸಾಧನಾರ್ಥ. ಯಾವ ವಾಕ್ಯದಲ್ಲಿ ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದ್ದನು? ಈ ವಾಕ್ಯದಲ್ಲಿ ಭೀಮನು ಎನ್ನುವುದು ಕರ್ತೃರ್ಥ, ಚೆಂಡನ್ನು ಎನ್ನುವುದು ಕರ್ಮಾರ್ಥ, ತನ್ನ ಎಂಬುವುದು ಸಂಬಂಧಾರ್ಥ, ಬಲಗಾಲಿನಿಂದ ಎಂಬುದು ಸಾಧನಾರ್ಥ. ನೆಕ್ಸ್ಟ್ ಪ್ರಶ್ನೆ 91. ಅಕ್ಷರ ದೋಷ ಇಲ್ಲದ ಪದ ಯಾವುದು? ಸರಿಯಾದ ಉತ್ತರ ಆಪ್ಷನ್ 3 ಆಶೀರ್ವಚನ. ನೋಡಿ, 92ನೇ ಪ್ರಶ್ನೆ. ಕರ್ಮಧಾರೆ ಸಮಾಸಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ 4 ABCD ಎಲ್ಲವೂ ಸರಿಯಾಗಿವೆ ಅಂತ ಹೇಳಿದರೆ ಯಾವೂ ತಪ್ಪಾಗಿಲ್ಲ ಕರ್ಮಧಾರೆ ಸಮಾಸಕ್ಕೆ ಸಂಬಂಧಿಸಿದಂತೆ. ನೋಡಿ, ಕರ್ಮಧಾರೆ ಸಮಾಸದಲ್ಲಿ ಆಪ್ಷನ್ ಎ ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮನಾಗಿರುತ್ತವೆ, ಇದು ಸರಿ. ಆಪ್ಷನ್ ಬಿ ಕರ್ಮಧಾರೆ ಸಮಾಸದಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತದೆ, ಇದು ಕೂಡ ಸರಿ. ಆಪ್ಷನ್ ಸಿ ಕರ್ಮಧಾರೆ ಸಮಾಸದಲ್ಲಿ ಪೂರ್ವೋತ್ತರ ಪದಗಳು ಉಪಮಾನೋಪಮೇಯ ಸಂಬಂಧಗಳಿಂದ ಕೂಡಿರುತ್ತವೆ, ಇದು ಕೂಡ ಸರಿ. ಮತ್ತು ಆಪ್ಷನ್ ಡಿ ಕರ್ಮಧಾರೆ ಸಮಾಸದಲ್ಲಿ ಅವಧಾರಣಾಪೂರ್ವ ಕರ್ಮಧಾರೆಯ ಸಮಾಸ ಎಂಬ ಒಳಭೇದವಿದೆ, ಇದು ಕೂಡ ಸರಿ. 93ನೇ ಪ್ರಶ್ನೆ ನೋಡಿ, ಶ್ರೀ ಎಂಬ ಶಬ್ದದಲ್ಲಿ ಎಷ್ಟು ವ್ಯಂಜನಗಳಿವೆ? ಸರಿಯಾದ ಆಪ್ಷನ್ 3. 94ನೇ ಪ್ರಶ್ನೆ, ಅನುಸ್ವಾರ ಮತ್ತು ವಿಸರ್ಗ ಎರಡನ್ನೂ ಒಳಗೊಂಡಿರುವ ಪದಗಳಲ್ಲಿ ತಪ್ಪಾದ ಪದ ಯಾವುದು ಅಂತ ಕೇಳಿದರೆ ಆಪ್ಷನ್ 4 ಅಂತಹ ರಂಗ ಅಂತ ಹೇಳಿದ್ದಾರೆ. ಇದು ಅಂತರಂಗ ಅಷ್ಟೇ, ಅಂತಹ ರಂಗ ಅಲ್ಲ, ಅಂತರಂಗ. ಆಪ್ಷನ್ 4 ಸರಿಯಾಗಿದೆ. 95ನೇ ಪ್ರಶ್ನೆ, ಮಗು ಹಾಲನ್ನು ಕುಡಿಯಿತು. ಈ ಕುಡಿಯಿತು ಎನ್ನುವ ಧಾತುವಿಗೆ ಅಖ್ಯಾತ ಪ್ರತ್ಯಯ ಯಾವುದು ಅಂತ ಕೇಳಿದರೆ ಕುಡಿಯಿತು, ಇತು. ಆಪ್ಷನ್ 3 ಇತು ಎಂಬುದು ಅಖ್ಯಾತ ಪ್ರತ್ಯಯ. 96ನೇ ಪ್ರಶ್ನೆ, ಆದಿತ್ಯೋದಯಂ ಪದವನ್ನು ಬಿಡಿಸಿ ಹೇಗೆ ಬರೆಯೋದು? ಸರಿಯಾದ ಉತ್ತರ ಆಪ್ಷನ್ 2 ಆದಿತ್ಯ ಪ್ಲಸ್ ಉದಯಂ ಆದಿತ್ಯೋದಯಂ. 97ನೇ ಪ್ರಶ್ನೆ, ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಕೇಳಿದರೆ ಕೆ ಅವರು ಕೀ ಆನ್ಸರಲ್ಲಿ 2 ಮತ್ತು 3 ಎರಡೂ ಕೂಡ ಸರಿಯಾಗಿವೆ ಅಂತ ಹೇಳಿದ್ದಾರೆ. ಅಂದರೆ ಬಿ ಸರಿ, ಎ ಸರಿ, ಸಿ ಸರಿ ಅಂತ ಹೇಳಿದ್ದಾರೆ. ಅಂದರೆ ಒಂದೊಂದು ಒಮ್ಮೊಮ್ಮೆ ಇದು ಸರಿಯಾಗಿದೆ. ಡಣ ಡಣ ಸರಸರ ಇದು ಸರಿಯಾಗಿದೆ. ಫಳ ಫಳ ಜುಳು ಜುಳು ಇದು ಸರಿಯಾಗಿದೆ. ಬೇಗ ಬೇಗ ಸುಯ್ಯನೆ ಇದು ತಪ್ಪಾಗಿದೆ ಅಂತ ಹೇಳಿದ್ದಾರೆ. ಹಾಗಾಗಿ 97ಕ್ಕೆ ಸರಿಯಾದ ಉತ್ತರ 2 ಮತ್ತು 3 ಯಾವ ಹಾಕಿದರೂ ಕೂಡ ಸರಿ. 98ನೇ ಪ್ರಶ್ನೆ, ದೊಡ್ಡ ಹುಡುಗನು ಈ ಸಮಾಸ ಪದದ ವಿಗ್ರಹ ವಾಕ್ಯದ ರೂಪ ಯಾವುದು? ದೊಡ್ಡವನು ಪ್ಲಸ್ ಹುಡುಗ ಇಸ್ ಈಕ್ವಲ್ ಟು ದೊಡ್ಡ ಹುಡುಗ. ದೊಡ್ಡವನು ಪ್ಲಸ್ ಹುಡುಗ ದೊಡ್ಡ ಹುಡುಗ. 98ಕ್ಕೆ 4 ಸರಿಯಾದ ಉತ್ತರ. 99ನೇ ಪ್ರಶ್ನೆ ನೋಡಿ, KS ನಿಸಾರ್ ಅಹಮದ್ ಅವರ ಕೃತಿ ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಆಪ್ಷನ್ ಡಿ ಮನದೊಂದಿಗೆ ಮಾತುಕತೆ ಇದು KS ನಿಸಾರ್ ಅಹಮದ್ ಅವರ ಕೃತಿ. ಅನಾಮಿಕ ಆಂಗ್ಲರ್ ಇದು KS ನಿಸಾರ್ ಅಹಮದ್ ಅವರ ಕೃತಿ. ನಾನೆಂಬ ಪರಕೀಯ ಇದು KS ನಿಸಾರ್ ಅಹಮದ್ ಅವರ ಕೃತಿ. ಆದರೆ ಆಪ್ಷನ್ ಸಿ ದೀಪದ ಮಲ್ಲಿ ಇದು KS ನಿಸಾರ್ ಅಹಮದ್ ಅವರ ಕೃತಿ ಅಲ್ಲ. ಹಾಗಾಗಿ ಆಪ್ಷನ್ 4 ಸಿ ಮಾತ್ರ ಅಲ್ಲ ಅನ್ನೋದು ಸರಿಯಾದ ಉತ್ತರ. ನೋಡಿ, 100ನೇ ಪ್ರಶ್ನೆ, ಈ ಮುಂದಿನ ವಾಕ್ಯದ ಪ್ರಕಾರಗಳನ್ನು ಗುರುತಿಸಿ. ಪಂಚಭೂತಗಳಲ್ಲೊಂದಾದ ನೀರು ನಿಸರ್ಗದ ಅಮೂಲ್ಯವಾದ ಕೊಡುಗೆಯಾಗಿದೆ. ಇದು ಯಾವ ವಾಕ್ಯ? ಸರಿಯಾದ ಉತ್ತರ ಆಪ್ಷನ್ 2 ಸಂಯುಕ್ತ ವಾಕ್ಯ ಅಂತ KE ಅವರು ಹೇಳಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗುತ್ತಲ್ಲಿ ದಯವಿಟ್ಟು ಲೈಕ್ ಮಾಡಿರಿ ಮತ್ತು ನಿಮ್ಮ ಯಾವ್ಯಾವ ಫ್ರೆಂಡ್ಸು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ಓದ್ತಿದ್ದಾರೆ ಅವರಿಗೆ ಸೆಂಡ್ ಮಾಡಿ. PDO ಎಕ್ಸಾಮಿಗೆ ಓದ್ತಿದ್ದಾರೆ ಅವರಿಗೆ ಸೆಂಡ್ ಮಾಡಿ. ಯಾಕೆಂದರೆ ಅದರಲ್ಲಿ ಕನ್ನಡಕ್ಕೆ ಸಂಬಂಧಿಸಿದಂತೆ 30 ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕಾಗುತ್ತದೆ. ಥ್ಯಾಂಕ್ ಯು.